ಮನೆ ಪಪ್ಪಂಗೆ ಹ್ಯಾಪಿ ಬರ್ಡೇ ಹೇಳು. Thank you. Thank you. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇದು ವರ್ಷದ ಕೊನೆಯ ದಿನ. ಇವತ್ತು ಒಂದು ಸ್ಪೆಷಲ್ ಏನಂದರೆ ನನ್ನ ಹಸ್ಬೆಂಡ್ ಬರ್ಡೇ. ಹಾಗಾಗಿ ಇವತ್ತು ನಾವು ಹೊರಗಡೆ ಹೋಗೋದಕ್ಕೆ ಅಂತ ರೆಡಿ ಆಗ್ತಾ ಇದ್ದೀವಿ, ಕೇಕ್ ಕಟಿಂಗ್ ಮಾಡಿಸೋದಕ್ಕೆ ಆ್ಯಂಡ್ ಡಿನ್ನರ್ಗೆ ಅಂತ. ಸೊ ಫೈನಲಿ ರೆಡಿ ಆಗ್ತಾಯಿದ್ದೀನಿ. ಎಲ್ಲರೂ ಖುಷಿಯಾಗಿರ್ತಾರೆ, ಇಯರ್ ಎಂಡು, ಹೊಸ ವರ್ಷ ಬರ್ತಿದೆ ಅಂತ. ಆ್ಯಂಡ್ ನಮಗೂ ಕೂಡ ಸ್ಪೆಷಲ್ಲಾಗೇ ಇರುತ್ತೆ ಈ ದಿನ. ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ವರ್ಷ ಕೂಡ ಬಂದಿದ್ಲು. ಆ್ಯಕ್ಚುಲಿ ಕೇಕ್ ಸ್ಪಾನ್ಸರ್ ಬಂದು ವರ್ಷನೇ ಕೇಕ್ ತೊಗೊಂಡಿದ್ದು. ಸೊ ಈಗ ಹೊರಡ್ತಾ ಇದ್ದೀವಿ. ಆ್ಯಂಡ್ ಇದು ಹೊಸ ವರ್ಷಕ್ಕಿಂತ ಹೊಸದಾಗಿರಲಿ, ಮನೆಯಲ್ಲಿ ಒಂಥರ ಏನಾದರೂ ಚೇಂಜಸ್ ಇರಲಿ ಅಂತ ಇದೊಂದು ಆರ್ಡರ್ ಮಾಡಿದ್ದೆ. ವಾಲ್ ಹ್ಯಾಂಗಿಂಗು ಮತ್ತು ಒಂದು ಫ್ಲವರ್ದು ಸೆಟ್ ಬರುತ್ತೆ, ಅದನ್ನ. ಆ್ಯಂಡ್ ನಾನು ಫೈನಲಿ ರೆಡಿಯಾಗಿದ್ದೀನಿ. ಇದು ನನ್ನದು ಔಟ್ಫಿಟ್ಟು. ಆ್ಯಂಡ್ ವರ್ಷ ರೆಡಿಯಾಗಿದ್ದಾಳೆ ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ರೆಡಿಯಾಗಿದ್ದಾರೆ. ಸೊ ಈಗ ನಾವು ಹೋಗ್ತಾ ಇದ್ದೀವಿ ಕೇಕ್ ಕಟಿಂಗ್ ಮಾಡಿಸೋದಕ್ಕೆ ಅಂತ. ಸೊ ತುಂಬ ಚೆನ್ನಾಗಿತ್ತು ದಿನ. ಆ್ಯಂಡ್ ಪಾಪು ಕೂಡ ಹೊಸ ಬಟ್ಟೆ ಹಾಕ್ಕೊಂಡಿದ್ಲು. ಸೊ ಎಲ್ಲರೂ ಕೂಡ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಆ ದಿನ. ಆ್ಯಂಡ್ ಕೇಕ್ ಕಟ್ಟಿಂಗ್ ಮಾಡಿಸೋದಕ್ಕೆ ಅಂತ ಬಂದ್ವಿ. ಸೊ ಇಲ್ಲೇನಂದರೆ ಕೇಕ್ ಎಲ್ಲನೂ ನಾವು ಯಾವ ಕೇಕ್ ಕಟ್ಟಿಂಗ್ ಮಾಡಿಸ್ತೀವಿ ಅದೇ ಹಾಲಲ್ಲಿ ಇಟ್ಬಿಟ್ಟಿದ್ರು ಬೇಕ್ರಿನಲ್ಲಿ. ಹಾಗಾಗಿ ನಾವು ಮನೆಯಲ್ಲೇ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡ್ವಿ. ಜೊತೆಗೆ ಈ ಥರ ರೋಡಲ್ಲಿ ಹಾಕ್ಬಿಟ್ಟಿದ್ರು. ಈ ಥರ ಕೇಕ್ ಕಟ್ಟಿಂಗ್ ಮಾಡಿಸೋದಕ್ಕೆ ಒಂದು ಏನು ಬ್ಯಾಕ್ಗ್ರೌಂಡ್ ಎಲ್ಲ ಸೆಟಪ್ ಇರುತ್ತೆ, ಅದೆಲ್ಲ ರೋಡಲ್ಲಿ ಹಾಕಿದ್ರು. ನನಗೇನಕ್ಕೋ ಅಷ್ಟು ಲೈಕ್ ಆಗಲಿಲ್ಲ. ಸೊ ನಾವು ಹೋಟೆಲ್ಗೆ ಹೋಗ್ತೀವಲ್ಲ, ಅಲ್ಲೇ ಕಟ್ ಮಾಡೋಣ, ಅಲ್ಲಿ ಅಲೋ ಮಾಡಲಿಲ್ಲ. ಅಂದರೆ ಮಾಡ್ತಾರೆ ಸಾಮಾನ್ಯ, ಅಕಸ್ಮಾತ್ ಬೇಡ ಏನಾದರೂ ಅಂತಂದರೆ ನಾವು ಮನೆಗೆ ಬಂದು ಕೇಕ್ ಕಟ್ ಮಾಡೋಣ ಅಂಥೇಳಿ ಕೇಕ್ನ ತೊಗೊಂಡು ಬಂದ್ವಿ. ಬಟ್ ಇಲ್ಲೇನು ಪ್ರಾಬ್ಲಮ್ ಆಗಿಲ್ಲ. ಕೇಕ್ ಕಟ್ಟಿಂಗ್ ಮಾಡಿಕೊಂಡು ನಾವು ಡಿನ್ನರ್ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ಇದು ಫೈನಲಿ ಕೇಕು ತುಂಬ ಚೆನ್ನಾಗಿತ್ತು, ಡಿಲಿಷಿಯಸ್ ಆಗಿ. ಆ್ಯಂಡ್ ಲಿರೀಶಾ ಅಂತೂ ಫುಲ್ ರೆಡಿ ಕೇಕ್ ಕಟ್ ಮಾಡೋದಕ್ಕೆ ಅಂತ. Happy birthday to you, dear Eshu Baba. Happy birthday to you. Wow. Here. ಸೊ ಪಾಪು ಅಂತೂ ಫುಲ್ ಎಂಜಾಯ್ ಮಾಡಿದ್ಲು. ಅವಳು ಕೇಕ್ ಕಟ್ಟಿಂಗ್ ಮಾಡೋದು, ತಿನ್ನೋದು ಇದೆಲ್ಲ ತುಂಬ ಇಷ್ಟ. ಆ್ಯಂಡ್ ಅದ್ರ ಮೇಲೆ ಚಾಕ್ಲೇಟ್ದು ಒಂದು ಲೀಫ್ ಥರ ಹಾಕಿದ್ರಲ್ಲ, ಅದನ್ನು ಕೂಡ ಎತ್ಕೊಳ್ಳೋಕೆ ಟ್ರೈ ಮಾಡ್ತಾಯಿದ್ಲು. ಆ್ಯಂಡ್ ಫೈನಲಿ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಸೊ ನಾವಿಲ್ಲಿ ಡಿನ್ನರ್ಗೆ ಆರ್ಡರ್ ಮಾಡ್ಕೊಂಡ್ವಿ. ಬಿರಿಯಾನಿ, ರೋಟಿ, ಕರಿ ಇದೆಲ್ಲ. ಸೊ ಚಿಕನ್ದು ಎಲ್ಲ ಐಟಮ್ಸ್ ಎಲ್ಲ ಆರ್ಡರ್ ಮಾಡಿಕೊಂಡು ಅದೆಲ್ಲ ತಿಂದುಬಿಟ್ಟು ನಾವು ಮನೆಗೆ ಬಂದ್ವಿ. ಇಲ್ಲಿ ನೋಡಿ ವರ್ಷ ಏನು ಮಾಡ್ತಿದ್ದಾಳೆ ಅಂದರೆ ಹೋಟೆಲಲ್ಲಿ ಬಂದು ಕೂಡ ಓದ್ತಾ ಕೂತಿದ್ದಾಳೆ. ವರ್ಷನ್ ಕಾಲೇಜ್ ಕ್ಲಾಸ್ಮೇಟ್ಸು ಹಾಗೆಯೇ ಅವರ ಟೀಚರ್ಸ್ ಕೂಡ ನನ್ನ ವೀಡಿಯೋಸ್ ನೋಡ್ತಾರೆ. ಸೊ ನೀವು ಯಾರಾದರೂ ನೋಡ್ತಿದ್ರೆ ನೋಡಿ, ಪಾಪ ಈ ಹುಡುಗಿ ಎಷ್ಟೊಂದು ಕಷ್ಟಪಡ್ತಿದೆ ಅಂತ. ಹೋಟೆಲ್ಗೆ ಬಂದು ಅಥವಾ ಒಂದು ಎಂಜಾಯ್ ಮಾಡಬೇಕು ಅನ್ನೋದು ಯೋಚನೆ ಮಾಡಿದೆ. ಇಷ್ಟೊಂದು ಒಳ್ಳೆ ಹುಡುಗಿ ಥರ ಓದ್ತಾ ಕೂತಿದ್ದಾಳೆ. ಹಾಗೆ ಊಟ ಮುಗಿಸಿ ನಾವು ಮನೆಗೆ ಬಂದ್ವಿ. ಇದಾದಮೇಲೆ ಯಶು ಅವ್ರ ಫ್ರೆಂಡ್ಸ್ ಎಲ್ಲ, ಅವ್ರಿಗೂ ಬರ್ಡೇ ಪಾರ್ಟಿ ಆ್ಯಂಡ್ ಇಯರ್ ಎಂಡ್ ಪಾರ್ಟಿ ಎಲ್ಲ ಇತ್ತು. ಅಂದರೆ ಸಿಂಪಲ್ಲಾಗಿ ಅವರೇ ಪಾರ್ಟಿ ಮಾಡ್ಕೊಳ್ತಿದ್ರು. ಸೊ ಅಲ್ಲಿಗೆ ಹೋದರು ಅವರು, ಆಮೇಲೆ ಬಂದರು. ಸೊ ಇದಾಗಿತ್ತು ಅವತ್ತಿನ ಬರ್ಡೇ ವ್ಲಾಗು. ಸಿಂಪಲ್ಲಾಗಿ ಸೆಲೆಬ್ರೇಷನ್ ಎಲ್ಲ ಮಾಡಿದ್ವಿ. ಆ್ಯಂಡ್ ಊಟ ಅಂತೂ ಯಮ್ಮಿಯಾಗಿತ್ತು. ಒಂಥರ ಸ್ಪೆಷಲ್ ಡೇ ಅಲ್ವಾ, ಡಬಲ್ ಧಮಾಕ ಥರ. ಇಯರ್ ಎಂಡು, ನ್ಯೂ ಇಯರ್ ಬರುತ್ತೆ, ಆ ಥರ ಒಂದು ಖುಷಿ ಆದರೆ. ಆ್ಯಂಡ್ ಹಸ್ಬೆಂಡ್ ಬರ್ಡೇ ಈ ಥರ ಒಂದು ಖುಷಿ ಇತ್ತು. ಆ್ಯಂಡ್ ಸೊ ಇದಾಗಿತ್ತು ಅವತ್ತಿನ ವ್ಲಾಗ್. ಅದಾದಮೇಲೆ ನೆಕ್ಸ್ಟ್ ಡೇ ನ್ಯೂ ಇಯರ್ ಇತ್ತು. ಸೊ ನ್ಯೂ ಇಯರ್ಗೆ ಅಂತ ಏನೋ ಸ್ಪೆಷಲ್ಲಾಗಿ ಏನು ಇರಲಿಲ್ಲ, ವೈಬ್ ಥರ ಅಷ್ಟೊಂದು ಏನಿರಲಿಲ್ಲ. ಬಟ್
ಏನೋ ಒಂಥರ ಹೊಸ ವರ್ಷ ಅನ್ನೋದೊಂದು ಖುಷಿ ಇರುತ್ತೆ. ನಮಗೆ ಇದು ಕ್ಯಾಲೆಂಡರ್ ಹೊಸ ವರ್ಷ ಆಗಿರುತ್ತೆ, ಹಾಗೆಯೇ ಎಲ್ರಿಗೂ ಗೊತ್ತಿರುತ್ತೆ ಯುಗಾದಿ ಹಬ್ಬನೇ ನಮ್ಮ ಹೊಸ ವರ್ಷ ಅಂತ. ಸೊ ಎನಿವೇ ಇದು ಜನವರಿ 1 ಅಂದರೆ ಹೊಸ ವರ್ಷ ಅಲ್ವಾ, ಹಾಗಾಗಿ ಏನೋ ಒಂಥರ ವೈಬ್ ಇರುತ್ತೆ. ಸೊ ಇದು ಮಾರ್ನಿಂಗ್ ಬೆಳಿಗ್ಗೆ ಎದ್ದು ಇವತ್ತಿಂದನಾದರೂ ಶುರು ಮಾಡೋಣ ಅಂಥೇಳಿ ಬಿಸಿನೀರು ಕಾಯಿಸ್ತಾ ಇದ್ದೀನಿ. ಈ ನಡುವೆ ಡಿಸ್ಕಂಟಿನ್ಯೂ ಆಗಿಬಿಡ್ತಿತ್ತು ಅವಾಗವಾಗ, ಇನ್ಮೇಲಾದರೂ ಕಂಟಿನ್ಯೂಸಾಗಿ ಕುಡಿಬೇಕು ಬಿಸಿ ನೀರು ಅಂಥೇಳಿ. ಸೊ ಅದನ್ನು ಪ್ರಿಪೇರ್ ಮಾಡ್ತಾಯಿದ್ದೆ. ಸೊ ಹಾಗೆಯೇ ಫ್ಲಾಸ್ಕಿಗೆಲ್ಲ ಹಾಕಿಟ್ಬಿಡ್ತೀನಿ. ಇದರಿಂದ ನಮಗೆ ಬೇಕಾದಾಗ ತೊಗೊಂಡು ಯಶು ಇರ್ಬೋದು ಪಾಪು ಇರ್ಬೋದು ತೊಗೊಂಡು ಕುಡಿತಾರೆ. ಜೊತೆಗೆ ಪಾಪುಗೂ ಕೂಡ ಅಂಗನವಾಡಿಗೆ ತೊಗೊಂಡೋಗೋದಕ್ಕೆ ಅಂತ ನಾನು ಬಿಸಿನೀರನ್ನ ಕಾಯಿಸಿ ಇಟ್ಟಿರ್ತೀನಿ ಅವಳಿಗೋಸ್ಕರ. ಆ್ಯಂಡ್ ಇವತ್ತು ಪಲಾವ್ ರೆಡಿ ಮಾಡಬೇಕಿತ್ತು, ಹಾಗಾಗಿ ಬ್ರೇಕ್ಫಾಸ್ಟ್ಗೆ ಅಂತ ಪಲಾವ್ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಲಿರಿಷಾ ಕೂಡ ಎದ್ದು ಬಂದಳು. ಅವಳಂತೂ ಇನ್ನೂ ನಿದ್ದೆಗಣ್ಣಲ್ಲೇ ಇದ್ಲು. ಸೊ ಅವಳನ್ನ ಕರ್ಕೊಂಬಂದು ಅವಳನ್ನೆಲ್ಲ ಸಮಾಧಾನ ಮಾಡಿಕೊಂಡು ನಾನು ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ತಾಯಿದ್ದೀನಿ ಇವಾಗ. ಹಾಗೆ ಹೊಸ ವರ್ಷ ಅಂತಂದರೆ ಹೊಸ ದಿನಗಳೆಲ್ಲ ಇರುತ್ತೆ, ಹೊಸ ದಿನಗಳ ಆರಂಭ ಆಗುತ್ತೆ. ಸೊ ಎಷ್ಟೇ ಹೊಸ ದಿನ ಆರಂಭ ಆಗಿದ್ರೂ ಮನೆಯಲ್ಲಿ ಹೌಸ್ ವೈಫ್ ಅಂತ ಇದ್ದರೆ ಅವರಿಗಂತೂ ದಿನನಿತ್ಯ ಏನು ಕೆಲಸ ಇರುತ್ತೆ ಅದೆಲ್ಲ ಇದ್ದೇ ಇರುತ್ತೆ. ಸೊ ಅದು ಹುಡುಗರಾಗಿರ್ಬೋದು ಅಥವಾ ಹುಡುಗಿರಾಗಿರ್ಬೋದು, ಅವರವರ ಒಂದು ಜವಾಬ್ದಾರಿಗಳಂತೂ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಏನೇ ಆದ್ರೂ ಅವೆಲ್ಲ ನಡೀತಾನೆ ಇರಬೇಕು. ಸೊ ಇಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಲಿರಿಷಾ ಅಂತೂ ಫುಲ್ ಆಕಳಿಸ್ಕೊಂಡು ಅವಳಿನ್ನೂ ನಿದ್ದೆ ಮೂಡಲ್ಲೇ ಇದ್ಲು. ಸೊ ಅವಳು ಎದ್ದೇಳೋದು ಆಲ್ಮೋಸ್ಟ್ 9 ಗಂಟೆ ಆಗುತ್ತೆ ಡೈಲಿ. ಈ ನಡುವೆ ಸ್ವಲ್ಪ ಬೇಗ ಎಬ್ಸೋಣ ಅಂತೇಳಿ ಬೇಗ ಎಬ್ಬಿಸಿದೆ. ಸೊ ಅಷ್ಟರಲ್ಲಿ ಅವಳು ಇನ್ನೂ ನಿದ್ದೆ ಗುಂಗಲ್ಲೇ ಇದ್ಲು. ಹ್ಯಾಪಿ ಕಸ್ತೂರ್ ಸೊಂಡೆ ಜಾಸ್ತಿ ಇದೆ. ಹ್ಯಾಪಿ ನ್ಯೂ ಹ್ಯಾಪಿ. ಆಮೇಲೆ ರಾತ್ರಿ ತಿದ್ದಿ ಒದ್ಬಿಡು ಹೊಟ್ಟೆ ಗಿಟ್ಟೆಗೆ ಎಲ್ಗಾರ ಆಯಿತಾ. ಸೊ ಪಲಾವ್ಗೆಲ್ಲ ರೆಡಿ ಮಾಡಿದ್ದಾದಮೇಲೆ ಪಾಪುನ ನಾನು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಕೂರ್ಸೋಣ ಅಂತ ಕರ್ಕೊಂಡು ಹೋದೆ. ಇದು ಆಲ್ಮೋಸ್ಟ್ 7:45 8 ಗಂಟೆ ಆಗಿತ್ತು ಅನಿಸುತ್ತೆ ಇವಾಗ. ಆ್ಯಂಡ್ ಇಲ್ಲಿ ಬಂದರೆ ಇದು ನೇಬರ್ ಮನೆ. ಸೊ ಅಲ್ಲಿ ಅವಳು ಕಿಟಕಿ ಮೇಲೆ ನಿಂತ್ಕೊಂಡು ನಾನು ಜಂಪ್ ಮಾಡ್ತಾಳೆ, ನಾನು ಹಿಡ್ಕೊಬೇಕು ಅವಳನ್ನ. ಸೊ ಸ್ವಲ್ಪ ಹೊತ್ತು ಹಿಂಗೆ ಆಟ ಆಡಿದ್ಲು. ಹಾಗೆ ಸ್ವಲ್ಪ ಹೊತ್ತು ಅವಳನ್ನ ಬಿಸಿಲಲ್ಲಿ ಕೂರಿಸ್ಕೊಂಡು, ಆ್ಯಂಡ್ ನಾನು ಕೂಡ ಇರ್ತೀನಲ್ವ. ಸೊ ನಾವು ಎಷ್ಟೊಂದು ಉಚಿತವಾಗಿ ಸಿಗುವಂತಹ ಸೌಲಭ್ಯಗಳನ್ನ ಬಿಟ್ಬಿಡ್ತೀವಿ. ಸೊ ಫ್ರೀಯಾಗಿ ಸಿಗುವಂಥ ಸೂರ್ಯನ ಕಿರಣದಲ್ಲಿ ವಿಟಮಿನ್ ಡಿ ಎಲ್ಲ ಹೆಚ್ಚಾಗಿರುತ್ತೆ. ಅದರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಹೆಲ್ದಿ ಲೈಫ್ ಲೀಡ್ ಮಾಡಬೇಕಂದ್ರೆ ಇದು ಕೂಡ ಒಂದು ಇದನ್ನು ಕೂಡ ನಾವು ಯೂಸ್ ಮಾಡ್ಕೊಬೇಕು, ಯುಟಿಲೈಸ್ ಮಾಡ್ಕೊಬೇಕು ಫ್ರೀಯಾಗಿ ಸಿಗ್ತಿರೋದನ್ನು. ಆ್ಯಂಡ್ ನಾವೇನು ಮಾಡ್ತೀವಿ ಅಂದರೆ ಫ್ರೀಯಾಗಿ ಸಿಗೋದನ್ನೆಲ್ಲ ಬಿಟ್ಬಿಡ್ತೀವಿ. ಆಮೇಲೆ ದುಡ್ಡು ಕೊಟ್ಟು ನಾವು ಡಾಕ್ಟರ್ನ ಕನ್ಸಲ್ಟೇಷನ್ ಮಾಡೋದಕ್ಕೆ ಹೋಗ್ತೀವಿ. ಎನಿವೇಸ್ ಸೊ ಲಿರಿಷಾ ರೆಡಿಯಾಗಿದ್ದಾರೆ ಈಗ ಅಂಗನವಾಡಿಗೆ ಹೋಗೋದಕ್ಕೆ. ಹೊಸ ಬಟ್ಟೆ ಹಾಕ್ಕೊಂಡು ನಾನು ಯಶು ಬರ್ಡೇಗೆ ಇವಳಿಗೆ ಹೊಸ ವರ್ಷಕ್ಕೆ ಎರಡಕ್ಕೂ ಕೂಡ ಹೊಸ ಡ್ರೆಸ್ನೇ ಹಾಕಿದ್ದೆ. ಸೊ ಇದು ಬಟರ್ಫ್ಲೈ ಥರ ಸ್ಲೀವ್ಸು ಚೆನ್ನಾಗಿತ್ತು, ಅದನ್ನು ಹಾಕ್ಕೊಂಡು ಅವಳು ಅಂಗನವಾಡಿಗೆ ಹೋದ್ಲು. ಆ್ಯಂಡ್ ಅದಾದಮೇಲೆ ಇದು ಬ್ರೇಕ್ಫಾಸ್ಟ್ ಪಲಾವ್ ಅಂತ ಹೇಳಿದ್ನಲ್ಲ, ಸೊ ಚೆನ್ನಾಗಿತ್ತು, ಯಮ್ಮಿಯಾಗಿ ಸಿಂಪಲ್ಲಾಗಿ ಚೆನ್ನಾಗಿತ್ತು. ಇದಾದಮೇಲೆ ಸ್ವಲ್ಪ ಹೊತ್ತು ಮನೆಯನ್ನೆಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಸೊ ಬಂದಿದ್ದೀನಿ ಇವಾಗ. ಫಸ್ಟು ದೋಸೆಗೆಲ್ಲ ಪ್ರಿಪೇರ್ ಮಾಡ್ತಾಯಿದ್ದೀನಿ. ದೋಸೆ ಹಿಟ್ಟಿಗೆಲ್ಲ ಹಾಕಿಟ್ಬಿಟ್ಟು ಸೊ ಇದನ್ನೆಲ್ಲ ನೆನೆಸೋದಕ್ಕೆ ಹಾಕ್ತಾಯಿದ್ದೀನಿ. ಮೆಂತ್ಯ ಯೂಸ್ ಮಾಡೋದು ನಾವು ದೋಸೆ ಯೂಸ್ ಮಾಡಬೇಕಾದ್ರೆ ಮಾತ್ರ. ಸೊ ಸ್ವಲ್ಪ ಪುಡಿ ಮಾಡಿ ಇಟ್ಟಿದ್ದೆ. ರಾಗಿ ಮುದ್ದೆ ಮಾಡಬೇಕಾದ್ರೆ ಒಂದು ಅರ್ಧ ಸ್ಪೂನ್ ಹಾಕ್ತಿದ್ದೆ, ನಮ್ಮಪ್ಪ ಮಾಡ್ತಿದ್ರು ಆ ಥರ. ಸೊ ಅದಕ್ಕೆ ನಾನು ಕೂಡ ಸ್ವಲ್ಪ ಹೊತ್ತು ಪುಡಿ ಮಾಡಿ ಇಟ್ಕೊಂಡಿದ್ದೆ ಸ್ವಲ್ಪ ದಿನ. ಆ್ಯಂಡ್ ಅದು ಖಾಲಿ ಆದ್ಮೇಲೆ ಮತ್ತೆ ಮಾಡೇ ಇಲ್ಲ. ಸೊ ಇವತ್ತು ಹೊಸ ವರ್ಷ. ಮೊದಲನೇದಾಗಿ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸೊ ನೆನ್ನೆ ಯಶು ಬರ್ಡೇ ಎಲ್ಲ ಸೆಲೆಬ್ರೇಷನ್ ಆಯಿತು, ಅದನ್ನು ಕೂಡ ನೀವು ನೋಡಿರ್ತೀರ. ಈಗ ನಾನು ಹೊಸ ವರ್ಷದ ದಿನ ವ್ಲಾಗ್ನ ಮಾಡ್ತಾಯಿದ್ದೀನಿ. ಸೊ ಮಧ್ಯಾಹ್ನ ಕುಕ್ಕಿಂಗಿಗೆ ರೆಡಿ ಮಾಡ್ತಾಯಿದ್ದೀನಿ. ಹೊಸ ವರ್ಷನಾದರೂ ಬರಲಿ, ಹಳೆ ವರ್ಷನಾದರೂ ಇರಲಿ, ನಮ್ಮ ಕೆಲಸಗಳೇ ಏನಿರುತ್ತೆ ರೊಟೀನ್ ನಡೀತಾನೆ ಇರುತ್ತೆ. ಸೊ ಈಗ ಅಡುಗೆಗೆಲ್ಲ ಪ್ರಿಪೇರ್ ಮಾಡ್ತಾಯಿದ್ದೀನಿ.
ಸೊ ಒಂದಷ್ಟು ಗೊಂದಲಗಳ ನಡುವೆ ಮತ್ತೆ ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ವಿ. ಸೊ ಎಲ್ರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸೊ ಕಳೆದ ವರ್ಷ ನೀವು ಏನೆಲ್ಲ ಅಂದ್ಕೊಂಡಿದ್ರಿ, ಯಾವುದೆಲ್ಲ ಕೆಲಸಗಳಾಗಿಲ್ಲ, ಅದು ಈ ವರ್ಷನಾದರೂ ಕಂಪ್ಲೀಟ್ ಆಗಲಿ ಅಂತ ಆಶಿಸ್ತಾ ಈ ಒಂದು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ, ಹೊಸ ವರ್ಷದ ಬ್ಲಾಗ್ನ. ಆ್ಯಂಡ್ ಸ್ವಲ್ಪ ಹೊಸ ಬಟ್ಟೆ ಎಲ್ಲ ಹಾಕ್ಕೊಂಡು ರೆಡಿಯಾಗಿದ್ದೀವಿ. ಲಿರಿಷಾ ಕೂಡ ಹೊಸ ಡ್ರೆಸ್ ಹಾಕಿ ಕಳಿಸಿದ್ದೀನಿ ಅವಳಿಗೆ. ಒಂಥರ ಹೊಸ ವರ್ಷ ಅಂದರೆ ಖುಷಿ ಏನೋ ಒಂಥರ, ಬಟ್ ನನಗೆ ಯಾಕೋ ಮಿಕ್ಸ್ಡ್ ಒಪಿನಿಯನ್ ಥರ ಇದೆ. ಏನೋ ಒಂಥರ ಸಮಾಧಾನ ಇಲ್ಲ, ಏನೋ ಒಂದು ಮನಸ್ಸಲ್ಲಿ ಏನೋ ಒಂದು ಗೊಂದಲ ಅನ್ನೋ ಥರ ಅಂತ ಅನ್ನಿಸ್ತಿದೆ. ಸೊ ಎನಿವೇ, ಮನಸ್ಸಲ್ಲಿ ಗೊಂದಲ ಇರಲಿ, ಖುಷಿ ಇರಲಿ, ಏನಿರಲಿ, ನಮ್ಮ ಜೀವನ ನಡೀತಾನೆ ಇರುತ್ತೆ. ಸೊ ಹೇಗಾಗುತ್ತೆ ಆ ರೀತಿ ನಾವು ನಡ್ಕೊಂಡು ಹೋಗ್ತಾ ಇರಬೇಕು. ಆ್ಯಂಡ್ ಇಲ್ಲಿ ಬೆಂಡೆಕಾಯಿ ಸಾಂಬಾರಿಗೆಲ್ಲ ಪ್ರಿಪೇರ್ ಮಾಡಿದೆ. ಸೊ ಇಷ್ಟೊತ್ತು ನಾನು ಬ್ಲಾಗಲ್ಲಿ ಮಾತಾಡಲಿಲ್ಲ, ಯಾಕಂದರೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ಬಿಟ್ಟಿದ್ದೆ. ಸೊ ಅದು ಸೌಂಡ್ ಬರ್ತಾನೆ ಇತ್ತು, ಹಾಗಾಗಿ ಸ್ವಲ್ಪ ಪ್ರಿಪೇರ್ ಮಾಡ್ಕೊಳ್ಳೋಣ, ಆಮೇಲೆ ಮಾತಾಡೋಣ ಅಂತೇಳಿ ಇದೆಲ್ಲ ಒಂದಷ್ಟು ಪ್ರಿಪೇರ್ ಮಾಡ್ತಾಯಿದ್ದೆ. ಸೊ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ವರ್ಷನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ, ಸಪೋರ್ಟ್ ಮಾಡಿ. ಸೊ ಹೊಸ ವರ್ಷಕ್ಕೆ ಏನೂ ಸ್ಪೆಷಲ್ ಅಂತ ಏನೂ ಮಾಡಲಿಲ್ಲ, ಜಸ್ಟ್ ಸಿಂಪಲ್ಲಾಗಿ ಇತ್ತು. ನೈಟ್ ಖೀರ್ ಮಾಡಿದ್ದೆ. ಆ್ಯಕ್ಚುಲಿ ಮಖಾನ ತರಿಸಿದ್ದೆ, ಮಖಾನ ಹಾಕಿ ಖೀರ್ ಮಾಡೋಣ ಅಂತ ಆನ್ಲೈನಲ್ಲಿ ತರಿಸಿದ್ದೆ, ಬಟ್ ತರಿಸಿ 2 months ಮೇಲಾಗಿದೆ, ಇನ್ನೂ ಅದನ್ನ ಓಪನೇ ಮಾಡಿಲ್ಲ. ಎನಿವೇಸ್ ಅದನ್ನ ನೆಕ್ಸ್ಟ್ ಮಾಡಿದಾಗ ನಾನು ಬ್ಲಾಗ್ನ ಶೇರ್ ಮಾಡ್ತೀನಿ. ಇದಾಗಿದ್ದು ನನ್ನ ಹೊಸ ವರ್ಷದ ಹಾಗೂ ವರ್ಷದ ಕೊನೆಯ ದಿನದ ಬ್ಲಾಗ್. ನೀವೇನಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬಾಯ್, ಟೇಕ್ ಕೇರ್.